ಎಲ್ಲರಿಗೂ ನಮಸ್ಕಾರ. ಬನ್ನಿ ಸಜ್ಜೆ ರೊಟ್ಟಿನ ಹಿಂಗೂ ಮಾಡ್ಬೋದಾ ಅಂತ ಅನ್ಕೋಬಹುದು ನೀವು. ನಾನು ಸಜ್ಜೆನೂ ಬೀಸಿಟ್ಬಿಟ್ಟಿರ್ತೀನಿ, ಜೋಳದ ಜೊತೆ ಸಜ್ಜೆನೂ ಬೀಸಿಟ್ಟಿರ್ತೀನಿ. ಅವಾಗಲೇ ಒಂದಿನ ಸಜ್ಜೆ ರೊಟ್ಟಿ, ಒಂದಿನ ಜೋಳದ ರೊಟ್ಟಿ ಆ ಥರ ಮಾಡ್ತಾ ಇರ್ತೀನಿ. ಸಿರಿಧಾನ್ಯಗಳಲ್ಲಿ ಇದು ಒಂದು, ಸಜ್ಜೆನೂ ಒಂದು ಸಿರಿಧಾನ್ಯನೇ. ಹಂಗಾಗಿ ಅದನ್ನು ತುಂಬಾ ಒಳ್ಳೇದು ಮೈಗೆ ತಿಂದ್ರೆ. ಸ್ವಲ್ಪ ಹೀಟ್ ಆಗುತ್ತೆ ಅನ್ನೋದನ್ನ ಬಿಟ್ರೆ ಇನ್ನೇನು ತೊಂದರೆ ಇಲ್ಲ. ಚೆನ್ನಾಗಿ ನೀರು ಕುಡಿದ್ರೆ ಏನು ತೊಂದರೆ ಆಗಲ್ಲ. ಈ ಸಜ್ಜೆ ರೊಟ್ಟಿ ಮೆತ್ತಗೆ ಮಾಡ್ಬಿಡೋಣ. ಬರೀ ಕಡಕ್ ರೊಟ್ಟಿ ಮಾತ್ರ ನೋಡಿರ್ತೀರಾ ನೀವು. ಈ ತರ ಮೆತ್ತಗೆ ಮಾಡ್ಕೊಂಡು ತಿನ್ನೋದನ್ನ ನೋಡಿರಲ್ಲ ಅನ್ಕೊಂಡಿರ್ತೀನಿ. ನೋಡಿ, ಈ ತರ ಅದನ್ನು ನಾರ್ಮಲ್ ರೊಟ್ಟಿ ತರಾನೇ ಚೆನ್ನಾಗಿ ನೀರು ಕುದಿಸ್ಕೊಂಡು ಅದರಲ್ಲೇ ಉಪ್ಪು ಹಾಕೊಂಡು ಈ ತರ ಕಲ್ಸ್ಕೊಂಡ್ಬಿಡ್ಬೇಕು. ಈ ಕಲ್ಸ್ಕೊಂಡ್ಮೇಲೆ ಅದನ್ನ ಚೆನ್ನಾಗಿ ಒಣ ಹಿಟ್ಟೆಲ್ಲ ಹಾಕೊಂಡು ನೀರ್ ಹಾಕೊಂಡು ಚೆನ್ನಾಗಿ ಈ ತರ ನಾದ್ಕೋಬೇಕು. ಬೇಸ್ ಚರ 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 ಹದಡ ಹಚ್ಚಿ ನಾದ್ಕೋಬೇಕು. ಆಮೇಲೆ ನೋಡಿ, ಈ ತರ ಮಾಡ್ಕೊಂಡು ಉಳ್ಳಿ ಮಾಡ್ಕೊಂಡು ರೊಟ್ಟಿ ತಟ್ಟೋದು. ನೋಡಿ, ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜಿಗೆ ಮಾಡ್ಕೋಬಹುದು ನೀವು. ನಾನು ಸ್ವಲ್ಪ ದಪ್ಪನೂ ಮಾಡ್ತೀನಿ, ಮೆತ್ತಗಿರ್ಬೇಕಂತ ಸ್ವಲ್ಪ ದಪ್ಪ ಮಾಡ್ತೀನಿ. ತೆಳ್ಳಗೆ ಮಾಡ್ಕೊಳಂಗಿದ್ರೆ ತೆಳ್ಳಗನು ಮಾಡ್ಕೋಬಹುದು. ಬೇಯಿಸೋದೇ ಇಂಪಾರ್ಟೆಂಟ್ ಅದ್ರೊಳಗೆ. ನಾವು ಮೆತ್ತಗೆ ಬೇಕು, ಕಡಕ್ ಬೇಕು ಅಂತ ಇದನ್ನ ಮಾಡ್ಕೋದ್ರಲ್ಲಿ. ಈ ತರ ಮಾಡಿದ್ರೆ ಕಡಕ್ ಮಾಡಕ್ ಬರಲ್ಲ ರೊಟ್ಟಿನ. ರೊಟ್ಟಿ ಯಾರಾದ್ರೂ ಕಲಿತಾ ಇದ್ರೆ ಈ ತರ ಮಾಡಿದ್ರೆ ಕಡಕ್ ರೊಟ್ಟಿ ಮಾಡಕ್ ಬರೋದಿಲ್ಲ. ನೋಡಿ, ಈ ತರ ಮಾಡ್ಕೊಂಡ್ರೆ ಮೆತ್ತಗೆ ಮಾತ್ರ ಬೇಯಿಸ್ಬೋದು, ಮೆತ್ತಗೆ ಮಾತ್ರ ಚೆನ್ನಾಗಿರ್ತೈತಿ ಈ ತರ. ಅದಕ್ಕೆ ಒಣ ಹಿಟ್ಟು ಒಂದ್ ಸೈಡ್ ಹಿಟ್ಟು ಇರ್ತೈತಲ್ಲ, ಅದಕ್ಕೆ ನೀರ್ ಹಚ್ಕೋಬೇಕು. ನೀರ್ ಹಚ್ಕೊಂಡ್ರೆ ಚೆನ್ನಾಗಿ ಬರ್ತೈತಿ ಇದು. ಇದು ಯಾವುದೇ ಎಣ್ಣೆ ಅಂಶ ಇರೋದಿಲ್ಲ, ಏನಿಲ್ಲ. ಡಯಟ್ನವ್ರಿಗಂತೂ ತುಂಬಾ ಒಳ್ಳೇದಿದು ಸಜ್ಜೆ, ಜೋಳ ಎಲ್ಲಾನು. ನೋಡಿ, ಚೆನ್ನಾಗಿ ಉಬ್ಬಿ ಬರ್ತೈತೆ ರೊಟ್ಟಿ. ಇದು ಕಾಂಬಿನೇಷನ್ ಆಗಿ ಶೇಂಗಾ ಪುಡಿ ಮಾಡ್ಕೊಂಬಿಡೋಣ. ಹುಣಸೆ ಹಣ್ಣು ಹಾಕಿ ಮಾಡಿದ್ದು ಶೇಂಗಾ ಪುಡಿಯನ್ನು ಮಾಡ್ಕೊಳ್ಳೋಣ. ನೋಡಿ, ಶೇಂಗಾ ಚೆನ್ನಾಗಿ ಹುರ್ಕೋಬೇಕು ಕೆಂಪಗೆ. ಅದಕ್ಕೆ ನೀವು ಬೇಕಂದ್ರೆ ಕೊಬ್ಬರಿ ಹಾಕೋಬಹುದು, ಹುರ್ಗಡ್ಲೆ ಹಾಕೋಬಹುದು. ನಾನು ಏನು ಹಾಕಂಗಿಲ್ಲ, ಬರೀ ಇದು ಮಾತ್ರ ಮಾಡ್ತೀನಿ. ನೀವು ಯಾರಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನೋಡಬೇಡಿ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. 1500 ಸಬ್ಸ್ಕ್ರೈಬ್ಸ್ ಇದನ್ನ ಮಾಡ್ತಾ ಇದ್ದೀನಿ, ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಬರ್ತಾ ಇಲ್ಲ. ಚೆನ್ನಾಗಿ ಒಣಮೆಣಸಿಕಾಯನ್ನು ಕೆಂಪು ಹುರ್ಕೊಂಡು ಅದ್ರ ಜೊತೆನೆ ಬೆಳ್ಳುಳ್ಳಿನೂ ಹಾಕೊಂಡ್ಬಿಟ್ಟೆ ನಾನು. ಹಂಗೆ ಬೇಕಂದ್ರೆ ಹಾಕೋಬಹುದು, ಬೇಡ ಅಂದ್ರೆ ಮೇಲಿನ ಹಾಕೋಬಹುದು. ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಉಪ್ಪು, ಬೆಲ್ಲ, ಕರಿಬೇವು, ಕೊತ್ತಂಬರಿ ಈ ತರ ಹಾಕಿ ಎಲ್ಲ ಮೊದಲು ಒಣಮೆಣಸಿಕಾಯನ್ನು ಮಿಕ್ಸಿ ಮಾಡ್ಕೊಂಡ್ಬಿಡೋಣ. ನೋಡಿ, ಇದು ಸಣ್ಣಗಾದ್ಮೇಲೆ ಶೇಂಗಾ ಹಾಕೊಂಡು ಇದು ಮಾಡ್ಕೋಬೇಕು. ಯಾಕಂದ್ರೆ ಶೇಂಗಾ ಸ್ವಲ್ಪ ತರಿ ತರಿ ಇದ್ರೆ ಚೆನ್ನಾಗಿರ್ತೈತಿ. ಸ್ವಲ್ಪ ಕೊತ್ತಂಬರಿ, ಕರಿಬೇವು ಎಲ್ಲ ಹಾಕೊಂಡ್ ಮಾಡಿದ್ರೆ ರುಚಿ ಚೆನ್ನಾಗಿ ಬರ್ತೈತಿ ಇದಕ್ಕೆ. ನೋಡಿ, ಕೊತ್ತಂಬರಿ ಎಲ್ಲ ನೀಟಾಗಿ ತೊಳೆದು ಒಣಗಿಸಿ ಒರೆಸಿ ಇಟ್ಕೊಂಡಿದ್ದೆ ನಾನು. ಈಗ ಮೊದಲು ಇದನ್ನ ಮಾತ್ರ ಹಾಕೊಂಡ್ಬಿಡೋಣ. ಮೆಣಸಿಕಾಯಿ, ಬೆಳ್ಳುಳ್ಳಿ, ಉಪ್ಪು, ಬೆಲ್ಲ, ಹುಣಸೆ ಹಣ್ಣು ಅದು ಚೆನ್ನಾಗಿ ಸಣ್ಣಕ್ಕಾತಂದ್ರೆ ಆಮೇಲೆ ನೀವು ಶೇಂಗಾ ಹಾಕೋಬಹುದು. ನೋಡಿ, ಈ ತರ ಆಗಿದೆ ಇದು. ಈ ತರ ಇದ್ರೇನೆ ಟೇಸ್ಟ್ ಬರುತ್ತೆ. ತೀರಾ ಸಣ್ಣ ಮಾಡಿದ್ರೂ ಟೇಸ್ಟ್ ಬರಲ್ಲ. ಇದೆಲ್ಲ ಫುಲ್ ಮೇಲೆ ತಕೊಂಡ್ಬಿಡ್ಬೇಕು ಸ್ವಲ್ಪ. ಯಾಕಂದ್ರೆ ಅದು ಹಂಗೆ ಹಾಕ್ಬಿಟ್ರೆ ಅದು ಕೆಳಗಡೆ ಕುತ್ಕೊಂಡ್ಬಿಡ್ತೈತಿ, ಶೇಂಗಾದ ಜೊತೆ ಮಿಕ್ಸ್ ಆಗಲ್ಲ ಅದು. ಅದಕ್ಕೆ ಆಮೇಲೆ ಶೇಂಗಾ ಬೀಜ ಹಾಕೊಳ್ಳೋಣ ಇದಕ್ಕೆ ನಾವು. ಸ್ವಲ್ಪ ಅದ್ ಮೇಲಿಂದ ತಕೊಂಡ್ಬಿಡೋಣ. ಮೇಲೆ ಕೆಳಗೆ ಇದ್ರೆ ಚೆನ್ನಾಗಿ ಎಲ್ಲದಕ್ಕೂ ಮಿಕ್ಸ್ ಆಗ್ತೈತಿ. ನೋಡಿ, ಈಗ ಅದು ಶೇಂಗಾ ಸಿಪ್ಪೆ ಎಲ್ಲ ತೆಗ್ದ್ಬಿಟ್ಟಿದ್ದೀನಿ ನಾನು ಇವಾಗ. ಶೇಂಗಾನು ಮೈ ಒಳ್ಳೇದು, ಸಜ್ಜೆನೂ ಮೈ ಒಳ್ಳೇದು, ತುಂಬಾ ಒಳ್ಳೇದು. ಎಷ್ಟು ಸಿರಿಧಾನ್ಯಗಳನ್ನು ತಿಂತೀವೋ ಅಷ್ಟು ಒಳ್ಳೇದು. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಚೆನ್ನಾಗಿ ಅಂದ್ರೆ ಸ್ವಲ್ಪ ತರಿ ತರಿಯಾಗಿನೇ ಇರ್ಲಿ. ನೋಡಿ, ಇಷ್ಟಿದ್ರೆ ಸಾಕದು. ಇದನ್ನ ತೆಗೆದ್ಮೇಲೆ ಸ್ವಲ್ಪ ಕೈಲಿಂದನ ಎಲ್ಲ ಮಿಕ್ಸ್ ಮಾಡ್ಬೇಕು. ಯಾಕಂದ್ರೆ ಅದು ಸಪ್ರೇಟ್ ಸಪ್ರೇಟ್ ಇದು ಮಾಡಿರ್ತೀವಲ್ವ, ಹಂಗಾಗಿ ನೋಡಿ ಈ ತರ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರ್ತೈತಿ. ಥ್ಯಾಂಕ್ ಯು. ಈಗ ನೋಡಿ, ಶೇಂಗಾ ಪುಡಿ, ಸಜ್ಜೆ ರೊಟ್ಟಿ ಎಲ್ಲ ರೆಡಿ ಆಯ್ತು. ಇವಾಗ ಇದಕ್ಕೊಂದು ಸ್ವಲ್ಪ ಡೊಣ್ ಮೆಣಸಿಕಾಯಿ ಪಲ್ಯ ಮಾಡ್ಕೊಂಡಿದ್ವಿ. ಇದಕ್ಕೆ ಡೊಣ್ ಮೆಣಸಿಕಾಯಿ ಪಲ್ಯ, ಆಮೇಲೆ ಪುಂಡಿ ಪಲ್ಯ ಭಾಳ ಚೆನ್ನಾಗಿರ್ತೈತಿ. ನೋಡಿ, ಶೇಂಗಾ ಪುಡಿ, ಮೊಸರು, ಕೆನೆ ಮೊಸರು ಇದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಕೆನೆ ಮೊಸರು ಹಾಕೊಂಡು ತಿಂದು ನೋಡಿ, ಎಷ್ಟು ರುಚಿಯಾಗಿರುತ್ತೆ ಅಂದ್ರೆ ಅಷ್ಟು ರುಚಿಯಾಗಿರುತ್ತೆ. ನೋಡಿ, ಇಷ್ಟೆಲ್ಲ ಇದ್ಮೇಲೆ ಒಂದೇ ರೊಟ್ಟಿ ತಿನ್ನಂಗೆ ಆಗಲ್ಲ ನಮಗೆ. ಹಂಗಾಗಿ ಇನ್ನೂ ಒಂದು ರೊಟ್ಟಿ ಇಡ್ತಾ ಇದ್ದೀನಿ. ನೋಡಿದ್ದಕ್ಕೆ ಧನ್ಯವಾದಗಳು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.